ಒಳಗೆ ಬಂದುಬಿಟ್ರೆ ನಿಮಗೆ ನಾವು ಅಷ್ಟು ಬೇಗ ಆಚೆ ಕಳಿಸಲ್ಲ ನಿಮಗೆ. ಸೊ ನೀವು ಬರುವಾಗ ಏನು ಮಾಡ್ತೀರಾ, ಒಂದು ಎಂಟಿ ಹ್ಯಾಂಡಿಂದ ಬರ್ತೀರಾ. ಎಂಟಿ ಹ್ಯಾಂಡಿಂದ ನಿಮ್ಮಲ್ಲಿ ಏನು ಕೆಲಸ ಇರಲ್ಲ, ಏನಿರಲ್ಲ. ಸೊ ನೀವು ಆಚೆ ಹೋಗುವಾಗ ನಾವೇನು ಮಾಡ್ತೀವಿ, ನಿಮ್ಮ ಹತ್ರ ಒಂದು ಜಾಬ್ ಕೊಟ್ಟೆ ಕಳಿಸ್ತೀವಿ. ನಾನು ಬಂದು ಅಶ್ಯೂರಿಟಿ ಕೊಡ್ತೀನಿ ನೀವು. ಸೊ ಆಲ್ಮೋಸ್ಟ್ ನಿಮಗೆ ಬಂದು 6 months ಒಂದು ಕ್ಲಾಸ್ ಆಗೋದು. ಓಕೆ, ಇದು ಒಂದು ಕೋರ್ಸ್ ಇರೋದು 6 months ಕೋರ್ಸ್ ಮಾಡ್ತಾರೆ. ಡೈಲಿ 2 hours ಕ್ಲಾಸ್ ಬನ್ನಿ. ಓಕೆ, ಡೈಲಿ 2 hours ಅಂದರೆ 1.5 hour ಕ್ಲಾಸ್ ಬನ್ನಿ. ಬಂದು ಅವ್ರು ಹೇಳೋದು ಚೆನ್ನಾಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಸಾಕು, ಈಸಿಯಾಗಿ ಬಂದು ನೀವು ಕಾಂಪಿಟೇಟಿವ್ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು. ಆಯಿತಾ? ಸೊ ನೀವು ಕ್ರ್ಯಾಕ್ ಮಾಡಿ ನಿಮ್ಮೊಂದು ಬುಕ್ಸ್ ಮೆಟೀರಿಯಲ್ಸ್ ನಾವೇ ಪ್ರೊವೈಡ್ ಮಾಡ್ತೀವಿ. ಇನ್ನೊಂದು ಸರ್, ನಾನು 6 months ಟ್ರೈ ಮಾಡಿದೆ, ಎಕ್ಸಾಮ್ ನನಗೆ ಮಿಸ್ ಆಯಿತು ಸರ್ ಅಂದರೆ ನೀವು ಬೇಜಾರು ಮಾಡ್ಕೋಬೇಡಿ. ನೀವು ಎಷ್ಟುವರೆಗೆ ಪಾಸ್ ಆಗಬೇಕೋ ಅಷ್ಟುವರೆಗೆ ನೀವು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಓದ್ತಾ ಇರಿ. ನಾನು ನೆಕ್ಸ್ಟ್ ಬ್ಯಾಚಲ್ಲಿ ನಿಮ್ಮನ್ನು ಬಂದು ಹಾಕ್ತೀನಿ. ಓಕೆ, ಫೀಸ್ ಬಗ್ಗೆನೂ ಯೋಚನೆ ಮಾಡಬೇಡಿ. ಸೊ ನಾವು ನಮ್ಮ ಸೈಡಿಂದ ಎಷ್ಟು ನಿಮಗೆ ಕಡಿಮೆ ಮಾಡಿಕೊಡ್ಬೇಕು ಅಷ್ಟು ಬಂದು ಕಡಿಮೆ ಮಾಡಿ ನಿಮ್ಗೆ ಎಲ್ಲರಿಗೂ ಬಂದು ನಾನು ತೋರಿಸ್ಕೊಡ್ತೀನಿ. ಓಕೆ, ಸೊ ನೀವೆಲ್ಲರೂ ಬಂದು ಜಾಯಿನ್ ಮಾಡಿದ್ರೆ ಎಲ್ಲರಿಗೂ ಒಂದು ಫೀಸ್ ಬಂದು ನಾನು ಮಾಡಿಕೊಡ್ತೀನಿ. ಸೊ ನೀವೆಲ್ಲರೂ ಬಂದು ಜಾಯಿನ್ ಮಾಡಿ, ನಿಮಗೆ ಬಂದು ಯೂಸ್ಫುಲ್ ಆಗಿರುತ್ತೆ, ವೇಸ್ಟ್ ಅಂತೂ ಆಗೋದಿಲ್ಲ. ಆಯಿತಾ? ಸೊ ನೀವು ಇವಾಗಲೇ ಬಂದು ನಿಮ್ಮ ಗೋಲ್ನ ಬಂದು ಸೆಟ್ ಮಾಡ್ಕೊಳ್ಳಿ. ಯಾಕಂದರೆ ಇವಾಗ ನೀವು ಏನೋ ಜಾಲಿಯಾಗಿ ಆರಾಮಾಗಿ ಇಟ್ಬಿಡ್ತೀರ. ಸೊ ಆಮೇಲೆ ನೀವು ಬಂದು ಫ್ಯೂಚರ್ ಬಗ್ಗೆ ಯೋಚನೆ ಮಾಡಬಾರ್ದು. ಸೊ ಓದೋವರೆಗೆ ನಿಮಗೆ ಫ್ಯೂಚರ್ ಬಗ್ಗೆ ಯೋಚನೆ